ಇಲ್ಲಿ ಕೂತಿರೋದ್ರಿಂದ ನೀವು ಕರೆದಿದ್ದೀರ. ನಮಗೆ ಗೊತ್ತಿದ್ದ ವಿಚಾರವನ್ನು ನಿಮಗೆ ತಿಳಿಸಬೇಕಾದ ನನ್ನ ಧರ್ಮ. ಈ ರಾಷ್ಟ್ರದ ಭವಿಷ್ಯ ಎಲ್ಲಿ ನಿಂತಿದೆ ಅಂತಂದ್ರೆ, ರಾಜಕಾರಣದಲ್ಲಿ ಅತ್ಯಂತ ತೀಕ್ಷ್ಣವಾದ ಗಂಭೀರ ಸ್ವರೂಪವನ್ನು ದೈತ್ಯ ಸ್ವರೂಪದ ರಾಜಕಾರಣ ಆಗೋದು ಬಿಹಾರಲ್ಲೇ. ದೇಶಕ್ಕೆ ಪರ್ಯಾಯ ನಾಯಕ ಅಂತ ಹುಡುಕ್ತಾ ಹೋದಾಗ ಯಾರು ಕಾಣಿಸ್ತಾರೆ? ಪರ್ಯಾಯ ನಾಯಕ ಅಂತಂದ್ರೆ ನೀವು ಒಂದು ಸತ್ಯವಾದ ಒಂದು ಮಾತು ಹೇಳಿ, ಕಾಂಗ್ರೆಸ್ ಪಕ್ಷದವರಾಗಲಿ ಬಿಜೆಪಿ ಪಕ್ಷದವರು ಯಾರು ಪರ್ಯಾಯ ಸೃಷ್ಟಿ ಮಾಡಿದ್ದಾರೆ? ಆಯ್ತು, ಮೋದಿಯವರು ಬಂದು 10 ವರ್ಷ ಆಯ್ತು. ಯಾರು ಪರ್ಯಾಯ ನಾಯಕ ಯಾರು ಮಾಡಿದ್ದಾರೆ? ತಾವೇ ಇರಬೇಕು ಅಂತ ಇನ್ನೂ ಬಾಯಲ್ಲಿ ಹೇಳ್ತಾರೆ. ಎಲ್ಲ ಅವ್ರ ವಂಶದಲ್ಲಿ ಅವ್ರ ಮಗ ಮೊಮ್ಮಗ ಮರಿಮಗ ಎಲ್ಲ ಅವರೇ ಬರಬೇಕು, ಅವ್ರ ಮಕ್ಕಳೇ ಬರಬೇಕು, ಅವ್ರ ತಂಗಿರೇ ಬರಬೇಕು ರಾಜಕಾರಣದಲ್ಲಿ. ಸಾಮಾನ್ಯ ಮನುಷ್ಯ ಈ ನಮ್ಮ ಈ ರಾಷ್ಟ್ರದಲ್ಲಿ ಒಬ್ಬ ರಾಜಕಾರಣ ಮಾಡೋಕ್ಕಾಗುತ್ತಾ? ಯೋಚನೆ ಮಾಡಿ ನೀವು. ಬರುತ್ತ ಒಂದು ದಿವಸ ಅದು. ಯೋಗಿ ಆದಿತ್ಯನಾಥರ ಬಗ್ಗೆ ಏನ್ ಹೇಳ್ತೀರಿ? ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ ನಾನು ನಿಮಗೆ, ನ ಭೂತೋ ನ ಭವಿಷ್ಯತಿ. ಕರೆಕ್ಟ್. ಆದರೆ ಇವತ್ತು ನಾಳೆ ಬಿಹಾರ, ಕಲ್ಕತ್ತಾ, ಬಂಗಾಲ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೋ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು, ಅಲ್ಲೆಲ್ಲ ಚುನಾವಣೆ ನಡೆದ್ರೂ ಕೂಡ ಈಗಾಗಲೇ ಕಾಂಗ್ರೆಸ್ನವ್ರ ತಯಾರಿ ಇಲ್ಲ. ಕಾಂಗ್ರೆಸ್ನವರು ಹಳೇ ವರ್ಚಸ್ಸನ್ನು ಬಿಟ್ಟು ಮುಂದೆ ಬಂದು ಜನಸಾಮಾನ್ಯರನ್ನ ಪ್ರೀತಿ ಮಾಡಿ ಪಕ್ಷದಲ್ಲಿ ದೊಡ್ಡ ಬದಲಾವಣೆ ತಂದ್ರೆ ಮಾತ್ರವೇ ಅವರು ಉಳುಗಾಲ. ಅಷ್ಟೇ. ಅವರಿಗೆ ಬದಲಾವಣೆ ತರೋದಕ್ಕೆ ಕೆಲವರು ಬಿಡ್ತಾರೆ ಅಂತ ಭಾವಿಸ್ತೀರಾ? ಅಯ್ಯೋ, ಪಕ್ಷ ಉಳಿಬೇಕು ಅಂತ ಬೇಡಬೇಕು ಅಷ್ಟೇನೆ. ಗಾಂಧಿ ಹೇಳ್ತೀರಾ, ಜವಾಹರ್ಲಾಲ್ ನೆಹರು ಹೇಳ್ತೀರಾ, ರಾಜಾಜಿ ಹೇಳ್ತೀರಾ, ವಲ್ಲಭಾಯ್ ಪಟೇಲ್ ಹೇಳ್ತೀರಾ? ಹಾಗಾರೆ ಆ ಪಕ್ಷಗಳನ್ನ ನಾವು ಸ್ವಾತಂತ್ರ್ಯ ಕೊಟ್ಟ ಪಕ್ಷ ಮರೆಯಕ್ಕಾಗತ್ತಾ? ಆಗಲ್ಲ, ಖಂಡಿತ ಆಗೋಲ್ಲ. ಯಾಕೆ ನಿಮಗೆ ಈ ವಿಚಾರ ಹೇಳಿದೆ ಅಂತಂದ್ರೆ, ಈ ಚುನಾವಣೆ ನಿರ್ಣಾಯಕ ಭಾರತ ರಾಷ್ಟ್ರದ ಭವಿಷ್ಯಕ್ಕೆ. ಒಂದು ರಾಷ್ಟ್ರ ಒಂದು ಚುನಾವಣೆ, ಈ ಬೆಳವಣಿಗೆಯನ್ನು ಹೇಗೆ ನೋಡ್ತೀರಿ? ಕನಸು ಅಷ್ಟೇ, ಕನಸು ಅಷ್ಟೇ, ಮಾಡೋಕ್ಕಾಗಲ್ಲ. ಕಷ್ಟ ಇದೆ ಅಂತ. ತುಂಬಾ ಕಷ್ಟ ಇದೆ. ಇವತ್ತು ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ಈ ಕಡೆ ತಮಿಳುನಾಡಲ್ಲಿ ಅಣ್ಣಾಮಲೈ, ಆ ಕಡೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್, ಇವರೆಲ್ಲರೂ ಕೂಡ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಿಗೆ ಬರ್ತಿದ್ದಾರೆ. ಅವರ ಭವಿಷ್ಯಗಳು ಹೇಗಿದೆ ಅಂತ? ಇಲ್ಲ, ನಾನು ಪವನ್ ಕಲ್ಯಾಣ್ ಇಲ್ಲ ಅಂತ ಹೇಳಲ್ಲ. ಪವನ್ ಕಲ್ಯಾಣ್ ಯಾವತ್ತೂ ಒಂದ್ಸಲ ನಾನು ಆಂಧ್ರಕ್ಕೆ ಹೋದಾಗ ನಾನು ಇದ್ದಿದ್ದ ಹೋಟೆಲ್ ತಂಗಿದ್ರು, ಅಲ್ಲಿ ನೋಡಿದ್ದೆ ನಾನು ಅಷ್ಟೇನೆ. ಅವರು ಗ್ರೀಟ್ ಮಾಡ್ರು, ನಾನು ಗ್ರೀಟ್ ಮಾಡಿದೆ ಅಷ್ಟೇನೆ. ಚಂದ್ರಬಾಬು ನಾಯ್ಡು ಸಂಪರ್ಕದಲ್ಲಿ ಇದ್ದೆ. ನಮ್ಮ ಶೃಂಗೇರಿ ಗುರುಗಳನ್ನೇ ಅಲ್ಲಿ ಕರ್ಕೊಂಡು ಹೋಗಿದ್ದೆ ನಾನು, ಚಿಕ್ಕವ್ರನ್ನ. ವಿಧುಶೇಖರ ಭಾರತಿಗಳವ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ. ಚೆನ್ನಾಗಿ ಕಂಡ್ರು, ಗೌರವ ಕೊಟ್ಟರು. ಈಗ ಸಂಪರ್ಕದಲ್ಲಿಲ್ಲ. ಆದರೆ ನಾನು ಇಲ್ಲಿಂದಾನೇ ಸಂದೇಶವನ್ನು ಕೊಡ್ತೇನೆ, ಯಾವುದೇ ಕಾರಣಕ್ಕೆ ಈಗಲೇ ಅವರು ಅವರ ವಂಶಾವಳಿನ ತಂದು ರಾಜಕಾರಣ ಮಾಡೋಕೆ ಹೋಗಬಾರ್ದು. ಅದು ತೊಂದರೆ ಕೊಡುತ್ತೆ ಅವ್ರಿಗೆ. ಪವನ್ ಕಲ್ಯಾಣ್ ಅವರೇ ಇಲ್ಲ, ಚಂದ್ರಬಾಬು ನಾಯ್ಡು ಅವರಿಗೆ ಅದು ಮುಂದಿನ ಚುನಾವಣೆಗೆ ಇಟ್ಕೊಟ್ಬಿಡುತ್ತೆ. ಹುಷಾರಾಗಿ ಮುಂದಿನ ಚುನಾವಣೆ ಬರುವವೇ ಅವರೇ ಮುಖ್ಯಮಂತ್ರಿಯಾಗಿ ಪರಿಪಾಲನೆ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಆ ಆಂಧ್ರಪ್ರದೇಶದ ದೇವತೆ ವೆಂಕಟೇಶ್ವರ, ಅಲ್ಲಿ ಏನೇನು ಅನಾಚಾರಗಳಾಗಿದೆ ಅದಕ್ಕೆಲ್ಲ ಒಂದು ಪರಿಹಾರ ಮಾಡಿ ಇನ್ನೂ ಸುಲಭವಾಗಿ ದೇವರ ದರ್ಶನ ಆಗಬೇಕು. ಅಂತಹ ಒಂದು ಪ್ರಸಂಗನ ಅವರು ಮಾಡಬೇಕು. ಮೊದಲು ರಾಜನು ನೀತಿಲಿದ್ರೆ ಮಕ್ಕಳು ನೀತಿಲಿರುತ್ತಾರೆ, ತಂದೆ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಅಷ್ಟೇ, ಅವ್ರು ಹೋಗ್ಬೇಕು, ಪರಿಹಾರ ಆಗ್ಬೇಕು ಅಲ್ವೇ? ಈ ಇದೆಲ್ಲ ಅನಿಷ್ಟಗಳೆಲ್ಲ ನಡೀತು ಅಂತ ಹೇಳ್ತೀವಲ್ಲ ಗುರುಗಳೇ, ಯಾವ ಕಾರಣಕ್ಕೋಸ್ಕರ ಇವೆಲ್ಲ ನಡೀತು? ಪ್ರಸಾದದಲ್ಲಿ ಬೆರಕೆಯನ್ನ ಮಾಡೋದು, ಕಲಬೆರಕೆ ಮಾಡುವಂಥದ್ದು, ಯಾವುದೋ ಪ್ರಾಣಿಯ ಕೊಬ್ಬನ್ನ ಮಿಶ್ರಿತ ಮಾಡಿ ಒಂದು ನಂಬಿಕೆಯ ಮೇಲೆ ಧಕ್ಕೆ ತರುವಂತ ಕೆಲಸಗಳೇನಾದ್ರು ಆಯ್ತಾ, ಅಥವಾ ಏನಿರ್ಬೋದು? ಸಂಸ್ಕಾರ ಸಂಸ್ಕೃತಿ ಅಂತ ಹೇಳೋ ಶಬ್ದ ಇದೆ. ಸಂಸ್ಕಾರ ಸಂಸ್ಕೃತಿ ಮರೆತರೆ ಪ್ರಸಾದದ್ದೇ ದೊಡ್ಡ ಗಲಾಟೆ ಆಯ್ತಲ್ಲ, ಅಲ್ವೇ? ವಿನಾಕಾರಣ ಆಯ್ತು. ಏನೀಗ ಭಾಷೆ ಹೇರ್ಬಿಟ್ಟಿದಾರ ರಾಷ್ಟ್ರದಲ್ಲಿಲ್ವಲ್ಲ, ಭಾಷೆಗೆ ಅಷ್ಟು ಯಾಕೆ ಮಾಡಬೇಕು? ಅವರು ದೇವರೇ ಇಲ್ಲ ಅಂತಾರೆ ತಮಿಳುನಾಡಿನವರು. ದೇವ್ರ ಮೇಲೆ ನಂಬಿಕೆ ಇಲ್ಲ ಅವರಿಗೆ. ಆಯ್ತು, ದೇವ್ರ ನಿಮ್ಮ ನಂಬಿಕೆಯಲ್ಲಿ ನೀವು ಬಿಡಿ, ಪರದೆಗಳನ್ನು ಹಾಗೆ ಹೇಳಿದ್ಯಾರಲ್ಲಿ ಅವರಲ್ಲಿ ಕೂಡ ದೇವಸ್ಥಾನಕ್ಕೆ ಹೋಗೋರು ಅದೆಲ್ಲ ಬೇಕಾದಷ್ಟು ಆಗೋಗ್ಬಿಟ್ಟಿದೆ. ಎಲ್ಲ ಕೂಡ ಆಲೆ ಇಟ್ಟೋದಕ್ಕೆ ಆಲೆಯಲ್ಲಿ ನಮ್ಮ ಅಣ್ಣಾಮಲೈ ಏನಾದ್ರು ಮಾಡ್ತಾರೆ ಅನ್ನೋ ಆಶಾಭಾವನೆ ಇತ್ತು. ಏನು ದೇವರು ಕಾಪಾಡಬೇಕಂತ. ಇವತ್ತು ಹಬ್ಬ ಆಚರಣೆ ಮಾಡ್ತಾ ಇದ್ವಿ ಗುರುಗಳೇ. ಹಬ್ಬದ ಹಿಂದಿನ ಬಗ್ಗೆ ಸ್ವಲ್ಪ ಹೊತ್ತು ನಾವೆಲ್ಲ ಮಾತಾಡಿದ್ವಿ. ಹಬ್ಬದ ಮುಂದಿನ ದಿನದಲ್ಲಿ
ಧರ್ಮ, ಹಿಂದುತ್ವ, ಈ ಭಾಷೆ, ಇದೆಲ್ಲದರ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ಏನು ತಿಳಿಸೋದು ಬಯಸ್ತಾರೆ? ಒಂದು ದೇಶ ಒಂದು ಚುನಾವಣೆಗೆ ಈಗ ಈ ರಾಷ್ಟ್ರ ಅದನ್ನು ಪ್ರಯತ್ನ ಮಾಡಬಾರದು. ಮೇಲಾಗಿ ಮನುಷ್ಯನ ಶಿಸ್ತು ಕಲಿಸಿ ಮೊದಲು ಭಾರತ ದೇಶದಲ್ಲಿ ಓಟ ಕಡ್ಡಾಯ ಆಗಬೇಕು. ಒಂದು. ಎರಡನೇದು, ಎಲೆಕ್ಷನ್ ರಿವಾಲ್ವಿಂಗ್ ಡೇ ಮಾಡಬೇಕು. ಯಾರು ಒಳ್ಳೆಯವರು ಸಿಗ್ತಾರೆ ನಿಮಗೆ ತೋರಿಸಿ ನೋಡೋಣ. ವಿದ್ಯಾವಂತರು, ಬುದ್ಧಿವಂತರು ದುಡ್ಡಿಲ್ಲ ಅವರ ಹತ್ರ. ನೀವು ಎಲೆಕ್ಷನ್ ಫೈಟ್ ಮಾಡ್ಕೊಂಡು 25-30 ಕೋಟಿ ಬೇಕು. MP ಆಗಬೇಕಾದ್ರೆ 100 ಕೋಟಿ ಬೇಕು. ಹೇಳ್ತಾ ಇರ್ತೀರ ನೀವು. ನಮ್ಗೆ ನಿಮ್ಮ 100 ಕೋಟಿ ಇಟ್ಕೊಂಡು ಹಾಯರ್ ಸುಮ್ಮನೆ ಬಿಡ್ತಿದ್ದೇನೆ, ಏನು ಬೇಡಪ್ಪ ಅಂತ. ಆದರೆ ಈಗ ಅಷ್ಟು ಖರ್ಚು ಮಾಡಿದ್ರೆ ಸಂಪಾದನೆ ಮಾಡಲೇಬೇಕಲ್ಲ ಅವನು. ಅನ್ಯ ಮಾರ್ಗ ಹುಡುಕ್ತಾನೆ. ಇದೇ ಭ್ರಷ್ಟಾಚಾರ. ಇದಕ್ಕೆಲ್ಲ ಅಂತ್ಯನೇ ಇಲ್ವಾ ಗುರುಗಳೇ? ಬರುತ್ತೆ, ಖಂಡಿತ ಬರುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವರು ಬಿಟ್ಟಂಗೆ ಆಗುತ್ತೆ.